ಎಸ್ ಪ್ರಶಾಂತ್, ನಮಗೇನಿದು ಫಸ್ಟ್ ಟೈಮ್ ಅಲ್ಲ ಬಿಡಿ, ಇದೇ ಧೋರಣೆ ಅಲ್ವಾ ಜೆ ಡಿ ಎಸ್ನಲ್ಲಿ? ಅದು ಬಿಟ್ಟರೆ ಬೇರೆ ಏನು ಆಲೋಚನೆ ಆದರೂ ಏನು ಮಾಡೋದಕ್ಕಾಗತ್ತೆ? ಅಲ್ಲ ಅಜಿತ್, ಅನೇಕ ಬಾರಿ ಏನಾಗುತ್ತೆ, ನಾನು ಪ್ಯಾರಲಲ್ಲಿ ಎಳಿತಿದ್ದೀನಿ ಅಂತ ತಿಳ್ಕೊಬೇಡಿ. ಓಕೆ, ಮನೇಲಿ ಕಳ್ಳತನ ಆಗುತ್ತಲ್ವ, ಕಳ್ಳತನ ಆದ ನೋವಿರುತ್ತೆ. ತುಂಬ ಡಿಟೇಲ್ಗೆ ಹೋದಾಗ ಏನು ಸಾಮಾನು ಕಳ್ಳತನ ಆಯಿತು ಅದು ವಾಪಸ್ ಬರೋದು ಬೇಡ ಅನಿಸುತ್ತೆ. ಹೌದು, ಇದು ಯಾವಾಗಲೂ ನೀವು ನನ್ನ ಮನೇಲಿ ಕಳ್ಳತನ, ದಿಲ್ಲಿಯಲ್ಲಿ ಮನೇಲಿ ಕಳ್ಳತನ ಆಗಿದ್ದಾಗ ನಾನು ಅನುಭವಿಸಿದ ನೋವು ಅದು. ಹಾಗೆ ಪಾರ್ಟಿಯಲ್ಲೂ ಎಮ್ ಎಲ್ ಎಗಳ ಕಳ್ಳತನ ಆದಾಗ ನೀವು ಈಗ ಹಿಂದೆ ಚಲುವರಾಯಸ್ವಾಮಿ ಹೋದರು, ಅದರ ಹಿಂದೆ ಬಿ ಜೆ ಪಿಯವ್ರು ಹೋದರು, ಅದರ ಹಿಂದೆ ಒಂದು ಗುಂಪು ಜೆ ಡಿ ಎಸ್ನಿಂದ ಹೋಯಿತು, ಅವರೆಲ್ಲ ಬಹಿರಂಗವಾಗಿ ಹೋಗಿದ್ರು. ಇದೊಂದು ವಿಚಿತ್ರ ತಲ್ಲಣ ತಳಮಳ ಇದು. ಯಾರು ಹೋದರು ಅಂತ ನೀವು ಪತ್ತೆ ಹಚ್ಚಿ ಕೇಳಕ್ಕೆ ಹೋದರೆ, ಈಗ ಅವರು ಆ ಆಣೆ ಮಾಡ್ತಿದ್ದಾರೆ, ಈ ಆಣೆ ಮಾಡ್ತಿದ್ದಾರೆ. ನಿನ್ನೆ ಬಿ ಜೆ ಪಿಯಲ್ಲಿ ನೋಡಿದ್ವಲ್ಲ ನಾವು, ಹೊರಗಡೆ ಬಂದು ಆಣೆ ಪ್ರಮಾಣ ಮಾಡ್ತಿದ್ದಾರೆ ಅವರು. ಕರೆಕ್ಟ್. ಸೊ ಯಾರನ್ನ ನೀವು ಕಂಡು ಹಿಡಿತೀರಿ, ಹೆಂಗೆ ಕಂಡು ಹಿಡಿತೀರಿ, ಅದೊಂದು ಪ್ರಶ್ನೆ. ಹೌದು. ಇನ್ನೊಂದು ಪ್ರಶ್ನೆ ಇದ್ದಿತ್ತು, ಮೈತ್ರಿ ಈಗ ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನು ಹೇಳಿ ನೋಡಿ. ಯಾವುದೇ ರೀತಿಯ ಮೈತ್ರಿಯಿಂದ ಪ್ರಯೋಜನಗಳಾಗಬೇಕು. ಈಗ 2023ರಲ್ಲಿ ಕಾಂಗ್ರೆಸ್ನ ಸರ್ಕಾರ ಬಂದು ಡಿ ಕೆ ಶಿವಕುಮಾರ್ ಅದರಲ್ಲಿ ಉಪಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿ 3 ನಿರ್ಣಯಗಳನ್ನು ತೆಗೆದುಕೊಂಡ್ರು. 3 ನಿರ್ಣಯಗಳು ನೀವು ಅದರ ಒಂದು ಅವಲೋಕನವನ್ನು ಮಾಡಿದರೆ, ಮೊದಲನೇ ನಿರ್ಣಯ ವಾಸ್ 100% ರೈಟ್. ಏನು? 2024ರ ಚುನಾವಣೆಯಲ್ಲಿ ನಾವು ಬಿ ಜೆ ಪಿಯೊಂದಿಗೆ ಹೋಗಬೇಕು. ಕರೆಕ್ಟ್. ಎಂದೂ ಜೆ ಡಿ ಎಸ್ ಪ್ರಿಪೋಲ್ ಅಲೈನ್ಸನ್ನು ಮಾಡ್ಕೊಂಡಿರಲಿಲ್ಲ. 19ರಲ್ಲಿ ಕಾಂಗ್ರೆಸ್ ಜೊತೆ ಮಾಡ್ಕೊಂಡು ಕೈ ಸುಟ್ಕೊಂಡಿದ್ವಿ. ಈಗ 24ರಲ್ಲಿ ನೀವು ಪ್ರಿಪೋಲ್ ಅಲೈನ್ ಮಾಡ್ಕೊಂಡ್ರಿ. ಇಟ್ ಆ್ಯಕ್ಚುಲಿ ಹೆಲ್ಪ್ಡ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್. ಎರಡೂ ಪಾರ್ಟಿಗಳಿಗೆ ಅದು ಲಾಭ ಆಯಿತು. ಹೌದು. ದಕ್ಷಿಣ ಭಾಗದ 11 ಸೀಟ್ಗಳನ್ನು ನೀವು ಕರಾವಳಿಯೂ ಕೂಡ ಹಿಡಿದ್ರೆ, ಚಾಮರಾಜನಗರ ಒಂದು ಕ್ಷೇತ್ರವೊಂದನ್ನು ಬಿಟ್ಟರೆ ಉಳಿದ ಎಲ್ಲ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ಕೊಳ್ತು. ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಕೂಟ ಗೆದ್ಕೊಳ್ತು. ಆದರೆ 2ನೇ ನಿರ್ಣಯ ನೋಡಿ ನೀವು, ಬೈ ಇಲೆಕ್ಷನ್ ಬಂತು, ಚನ್ನಪಟ್ಟಣದ ಇಲೆಕ್ಷನ್ನು. ಸಿ ಪಿ ಯೋಗೀಶ್ವರ್ ರೆಡಿ ಇದ್ರಿ ನೀವು ಈ ಮೈತ್ರಿಕೂಟದಿಂದ ಸ್ಪರ್ಧೆ ಮಾಡ್ತೀನಿ ಅಂತ. ಹೌದು ಹೌದು. ಬಟ್ ಎಲ್ಲಿವರೆಗಂತಂದರೆ ಜೆ ಪಿ ನಡ್ಡಾ ಸಿ ಪಿ ಯೋಗೀಶ್ವರರ ಕ್ಯಾಂಡಿಡೇಟ್ ಆಗ್ತಾರೆ, ನೀವೇನೂ ಚಿಂತೆ ಮಾಡಬೇಡಿ, ಬೇಕಂದರೆ ನಿಮ್ಮ ಪಕ್ಷದಿಂದ ಸ್ಪರ್ಧಿಸ್ತಾರೆ, ಬೇಡ ನಮ್ಮ ಪಕ್ಷದಿಂದ ಸ್ಪರ್ಧಿಸ್ತಾರೆ. ಏನೇ ಹೇಳಿದ್ರು ಒಪ್ಪಲಿಲ್ಲ. ಏನೇ ಹೇಳಿದ್ರು ಅವ್ರು ಒಪ್ಪಲಿಲ್ಲ. ಕುಮಾರಸ್ವಾಮಿ ಹೇಳಿದ್ರು ಇಲ್ಲ ನನಗೆ ಕಷ್ಟ ಆಗತ್ತೆ ಅಂತ. ಅನಾಯಾಸವಾಗಿ ಅವರೇನು ಡಿ ಕೆ ಶಿವಕುಮಾರ್ ಏನು ಸಿ ಪಿ ಯೋಗೀಶ್ವರ್ ಜೊತೆ ಚೆನ್ನಾಗಿದ್ದಾರಾ, ಅಥವಾ ಈಗಲೂ ಏನು ಭಯಂಕರ ಗಳಸ್ಯ ಕಂಠಸ್ಯ ಮಿತ್ರತ್ವ ಆಗಿಬಿಟ್ಟಿದ್ದೇನೆ? ಆಗಿರಲಿಲ್ಲ. ರಾಜಕೀಯ ಅನುಕೂಲತೆಗಾಗಿ ಏನು ನಡೀಬೇಕೋ ನಡೀತಷ್ಟೇ. ಕರ್ಕೊಂಡು ಬಂದರು. ಎದುರುಗಡೆ ನಿಖಿಲ್ ಕುಮಾರಸ್ವಾಮಿ ನಿಂತು ಸೋತರು. ಎಲ್ರಿಗೂ ಗೊತ್ತಿತ್ತು ಸಿ ಪಿ ಯೋಗೀಶ್ವರ್ ಪರವಾಗಿ ಒಂದು ಅನುಕಂಪ ಇದೆ. ಅದೇನು ಕಾಂಗ್ರೆಸ್ ಪರವಾಗಿ ಅನುಕಂಪ ಇರಲಿಲ್ಲ ಅಲ್ಲಿ. ಹೌದು. ಸಿ ಪಿ ಯೋಗೀಶ್ವರ್ ಪರವಾಗಿ ಅನುಕಂಪ ಇತ್ತು. ಒಂದು ವೇಳೆ ಮೈತ್ರಿ ಕ್ಯಾಂಡಿಡೇಟ್ ಸಿ ಪಿ ಯೋಗೀಶ್ವರ್ ಆಗಿದ್ರೆ ಕಾಂಗ್ರೆಸ್ಸಿಗೆ ಡಿ ಕೆ ಶಿವಕುಮಾರ್ ಸುರೇಶ್ರಿಗೆ ಕಷ್ಟ ಆಗೋದಲ್ಲಿ. ಹೌದು ಹೌದು. 2ನೇ ನಿರ್ಣಯ ಹೋಯಿತು. 3ನೇ ನಿರ್ಣಯ, ಎದುರುಗಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಎಲ್ಲ ಘಟಾನುಘಟಿ ನಾಯಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿದ್ದಾರೆ. ನೀವು ಒಂದು ಸಲ ಕುಳಿತುಕೊಂಡು ಹಾಕಿದ್ರೇನು ಹಾಕದೇ ಇದ್ರೇನು, ಇದು ಏನಾಗಿದೆ, ಕಮ್ಯುನಿಕೇಷನ್ ನೆಟ್ವರ್ಕೇ ಇಲ್ಲ ಇಲ್ಲಿ. ಹೌದು. ಮೈತ್ರಿಯಲ್ಲೂ ಇಲ್ಲ, ಬಿ ಜೆ ಪಿಯ ಒಳಗಡೆ ಹೈಕಮಾಂಡ್ಗೂ ರಾಜ್ಯ ನಾಯಕರಿಗೂ ಇತರ ನಾಯಕರಿಗೂ ಕಮ್ಯುನಿಕೇಷನ್ನೇ ಬಿದ್ದು ಹೋಗಿದೆ. ಹೀಗಿರುವಾಗ ನೀವು ಕ್ಯಾಂಡಿಡೇಟ್ ಹಾಕಿದ್ರಿ. ಈಗ ಯಾರನ್ನ, ಗೋವಿಂದರಾಜ್ ಅವ್ರನ್ನ ಕ್ಯಾಂಡಿಡೇಟ್ ಹಾಕಿದ್ರಿ. ಕ್ಯಾಂಡಿಡೇಟ್ ಹಾಕಿ ನಿಮ್ಗೆ ಗೊತ್ತಿತ್ತು ಅವ್ರು 14 ಮತಗಳು, ಬಿ ಜೆ ಪಿಯವ್ರು 30 ಅಸೈನ್. ಈಗ 30 ಅಸೈನ್ ಮಾಡೋದನ್ನು ನೀವು ಕೊನೆ ಕ್ಷಣದಲ್ಲಿ ಅಸೈನ್ ಮಾಡ್ತೀರಾ, ಅಥವಾ ಮೊದಲೇ ನೀವು ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತೀರಾ? ಮೊದಲೇ ಚರ್ಚೆ ಆಗ್ಬೇಕಲ್ಲ. ನೀವು ಮೊದಲೇ ಚರ್ಚೆ ಆಗೋದಾದರೆ ಗೋವಿಂದರಾಜ್ ಗೆಲ್ಲಲ್ಲ ಅಂತ ನಿಮ್ಗೆ ಗೊತ್ತು. ನಿಮಗೆ ಗೋವಿಂದರಾಜ್ ಗೆಲ್ಲಲ್ಲ ಅಂತ ಗೊತ್ತು. ಇದೊಂದು ರೀತಿ ಇಲಿಯನ್ನು ಇಡ್ಲಿಕ್ಕೆ ಹೋಗಿ ಗಣಪತಿ ಹೊಡ್ತಾ ಬಿದ್ದಂಗೆ ಆಗಿದೆ ಇಲ್ಲಿ. ಹೌದು. ನನಗನ್ಸುತ್ತೆ ಅಜಿತ್, ಸರಿ ಈಗ ನೀವು ಯಾರು ಹೋದ್ರು ಅದನ್ನು ಕಂಡು ಹಿಡಿತೀರಿ, ದ್ಯಾಟ್ಸ್ ಆಲ್ ಅ ಪೋಸ್ಟ್ ಮಾರ್ಟಮ್. ಆಕ್ಸಿಡೆಂಟ್ ಆಗೋದಿದೆ ಅಂತ ನಿಮ್ಗೆ ಗೊತ್ತಿದ್ದಾಗ ಅಟ್ಲೀಸ್ಟ್ ಆ ವೆಹಿಕಲನ್ನಾದರೂ ವಾಪಸ್ ತೆಗಿಬೇಕು, ಇಲ್ವಾ ನಿಮ್ಮ ವೆಹಿಕಲನ್ನು ಗಟ್ಟಿಯಾಗಿ ಹೋಗಿ ಬಡಿಬೇಕು. ಕರೆಕ್ಟ್. ಎರಡನ್ನೂ ಮಾಡಲಿಲ್ಲ ಮಿತ್ರರು. ಮಿತ್ರರ ನಡುವೆ ಸಂಪರ್ಕ ಇಲ್ಲ, ಮಿತ್ರರ ನಡುವೆ ಮಾತುಕತೆ ಇಲ್ಲ. ಎಲ್ಲವೂ ದಿಲ್ಲಿ ಚಾನಲಿಂದ ಕರ್ನಾಟಕದ ಚಾನಲ್ಗೆ. ಹೀಗೆ ಮೈತ್ರಿಗಳು ವರ್ಕ್ ಆಗ್ಬೋದು. ಯಾವಾಗತ್ತೆ, ಎದುರುಗಡೆ ಯಾರೋ ಒಬ್ಬರು ನಾಯಕತ್ವ ಇದೆಯಪ್ಪ, ಆಗ ನಿಮಗೆ ವರ್ಕ್ ಆಗತ್ತೆ. ನಾನು ಈಗ ಯಾರಿಗೂ ಅರ್ಥ ಆಗತ್ತೆ, ಅಧಿಕಾರ ಇದ್ದಾಗ ಕ್ರಾಸ್ ವೋಟ್ ಮಾಡಿಸೋದು ಯಾರಿಗೂ ಈಸಿ. ಕ್ರಾಸ್ ವೋಟ್ಗಳು ಆಗ್ತವೆ ಅಧಿಕಾರದಲ್ಲಿದ್ದಾಗ. ಬಟ್
ಈ ರೀತಿ ಯಾವುದೇ ಪ್ರಯತ್ನ ಇಲ್ಲದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಕೂಟದ ಇವತ್ತೇನು ಸ್ಥಿತಿಗತಿ ಆಗಿದೆ ಅಲ್ವಾ, ದಿಸ್ ಇಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಫಾರ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಆಲ್ಸೋ. ಓಕೆ. ವೆದರ್ ದೇ ಆರ್ ರೆಡಿ ಟು ಮೇಕ್ ಕೋರ್ಸ್ ಕರೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಂ ಹಾಂ. ನಿಮಗೂ ಆಕ್ಸಿಡೆಂಟ್ಗಳು ಡೂ ಹ್ಯಾಪನ್, ಬಟ್ ಕೋರ್ಸ್ ಕರೆಕ್ಷನ್ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಈಗ ಹೆಂಗೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಸಿ ಪಿ ಯೋಗೇಶ್ವರನ್ನ ಕರೆದುಕೊಂಡು ಕಾಂಗ್ರೆಸ್ನ ಒಂದು ಸೀಟ್ ಗೆಲ್ಸಿದ್ರು, ಹಂಗೆ ನೀವು ರೆಡಿ ಇದ್ದೀರಾ? ಎಸ್. ಅಥವಾ ಇಲ್ಲ ನಮ್ದೊಂದು ಪ್ರತಿಷ್ಠೆ ಇದೆ, ಅವ್ರದ್ದೊಂದು ಪ್ರತಿಷ್ಠೆ ಇದೆ, ಜಗಳ ಆಗ್ತಾ ಇರುತ್ತೆ, ಯಾರೋ ಹೈಕಮಾಂಡ್ನವ್ರು ಬಂದು ತೇಪೆ ಹಾಕ್ತಾರೆ. ಹಂಗೆ ಹೈಕಮಾಂಡ್ ಮಧ್ಯೆ ತೇಪೆ ಹಾಕೋಕ್ಕಾಗಲ್ಲ. ರೈಟ್ ರೈಟ್. ರಾಜ್ಯದ ಎರಡೂ ಪಕ್ಷಗಳ ನಾಯಕರ ನಡುವೆ ಒಂದು ಬಾನ್ಹಾಮಿ ಉಂಟಾ ಅಂದಾಗ ಮಾತ್ರ ಯು ಕ್ಯಾನ್ ಟೇಕ್ ಆನ್ ಎ ಸ್ಟ್ರಾಂಗರ್ ಚೀಫ್ ಮಿನಿಸ್ಟರ್. ನನಗೆ ಅನ್ಸುತ್ತೆ ದ್ಯಾಟ್ ಶುಡ್ ಬಿ ದ ಕೋರ್ಸ್ ಕರೆಕ್ಷನ್. ಆಗತ್ತಾ ಇಲ್ವೋ ಎರಡೂ ಪಕ್ಷದ ನಾಯಕರಿಗೆ ಬಿಟ್ಟ ವಿಚಾರ. ಎಸ್, ಬರ್ತೀನಿ. ಬಿ ಜೆ ಪಿ ಬಗ್ಗೆ ಮಾತಾಡೋಣ. ಜೆ ಡಿ ಎಸ್ ಆಯಿತು, ಬಿ ಜೆ ಪಿ ಬಗ್ಗೆ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.